ಇತ್ತೀಚೆಗಂತೂ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆಗಳಾಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಪಬ್ನಲ್ಲಿ ಬಿಲ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಬರ್ತ್ಡೇ ಪಾರ್ಟಿ ಬಳಿಕ ಪಬ್ ಮ್ಯಾನೇಜರ್ ಜೊತೆಗೆ ಜಗಳ ಶುರು ಆಗಿದೆ. ಅಗ್ರಹಾರದಲ್ಲಿದ್ದಂತಹ ಸಿಪಾಯಿ ಗ್ರಾಡೆ ಪಬ್ನಲ್ಲಿ ಘಟನೆ ಆಗಿರುವಂತಹದ್ದು. ನಜರ್ಬಾದ್ನ 7 ಮಂದಿ ಯುವಕರ ಗ್ಯಾಂಗ್ ಹಲ್ಲೆ ಮಾಡಿದೆಯಂತೆ. ಪಬ್ನಲ್ಲಿನ ಗಲಾಟೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಬರ್ತ್ಡೇ ಅಂಥೇಳಿ ಬಂದಿರ್ತಾರೆ, ಪಾರ್ಟಿ ಕೂಡ ಮಾಡಿರ್ತಾರೆ. ಪಾರ್ಟಿ ನಂತರ ಬಿಲ್ ಕೊಟ್ಟಬೇಕಲ್ಲ, ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಸಿಪಾಯಿ ಗ್ರಾಂಡೆ ಅಂಥೇಳಿ ಪಬ್ನ ಹೆಸರು, ಅಲ್ಲಿ ಗಲಾಟೆ ಆಗಿರುವಂಥದ್ದು. ನಜರಾಬಾದ್ನ 7 ಮಂದಿ ಯುವಕರು ಗ್ಯಾಂಗ್ ಕಟ್ಕೊಂಡು ಬಂದು ಈ ಹಲ್ಲೆ ಮಾಡಿದ್ದಾರೆ, ದಾಂಧಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಬ್ ಒಳಗಡೆ ಟೇಬಲ್ನಲ್ಲಿ ಕೂತಿರುವಂತಹ ದೃಶ್ಯ, ಅದೇ ಗ್ಯಾಂಗು. ಪಾರ್ಟಿ ನಂತರ ಪಬ್ನ ಹೊರಗಡೆ ಆಗ್ತಾ ಇರುವಂತಹ ಗಲಾಟೆ. ಸಿಬ್ಬಂದಿಯೊಬ್ಬರನ್ನ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸ್ತಾ ಇದ್ದಾರೆ, ಹೊಡಿತಾ ಇರುವಂಥದ್ದು. ಅಂದರೆ ಯಾರ ಭಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಕಾನೂನಿನ ಮೇಲೆ ಭಯ, ಪೊಲೀಸರ ಮೇಲೆ ಭಯ ಇರುತ್ತೋ ಆಗ ಈ ರೀತಿಯ ಘಟನೆಗಳಾಗೋದಿಲ್ಲ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಏನಿದು ಗಲಾಟೆ, ಯಾವ್ದಿದು ಗ್ಯಾಂಗು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮೈಸೂರಿನ ಅಗ್ರಹಾರದಲ್ಲಿರುವಂತಹ ಸಿಪಾಯಿ ಗ್ರಾಂಡೆ ಎನ್ನುವಂತಹ ಪಬ್ನಲ್ಲಿ ನಡೆದಿರುವಂತಹ ಗಲಾಟೆ. ನೀವಾಗಲೇ ಹೇಳ್ತಿದ್ರಲ್ಲ, ಪೊಲೀಸರ ಮೇಲೆ ಭಯ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋದಕ್ಕೆ ಇದು ಇನ್ನೊಂದು ಕೊಡದೆ ಎಕ್ಸಾಂಪಲ್. ಯಾಕಂದ್ರೆ ಮೈಸೂರಿನಲ್ಲಿ ನಿರಂತರವಾಗಿ ಈ ತರದ ಗಲಾಟೆಗಳು ನಡೀತಾನೆ ಇದ್ದಾವೆ. CCTV ದೃಶ್ಯಗಳಿರ್ತವೆ, ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಹೊಡಿತಾರೆ ಅನ್ನೋದಾದ್ರೆ ಭಯಗಳು ಇಲ್ಲ ಅನ್ನುವಂಥದ್ದು. ಏನೋ ಬರ್ತ್ಡೇ ಪಾರ್ಟಿ ಹಬ್ಬದಲ್ಲಿ ಈ ಪಬ್ಗೆ ಬಂದಿದ್ದಂತಹ 7 ಜನರು ಕಂಠೆ ಪೂರ್ತಿ ಕುಡಿದಿರ್ತಾರೆ. 7 ಜನ ಸೇರಿ ಒಟ್ಟು 15,000 ರೂಪಾಯಿ ಬಿಲ್ ಮಾಡಿರ್ತಾರೆ. ಬಿಲ್ ವಿಚಾರದಲ್ಲಿ ಗಲಾಟೆ ಶುರುವಾಗುತ್ತೆ. ಜಾಸ್ತಿ ಆಗಿದೆ, ಹಾಗೆ ಹೀಗೆ ಅನ್ನುವಂತ ಗಲಾಟೆಗಳು ಶುರುವಾಗುತ್ತೆ. ಅಂತಿಮವಾಗಿ ಆಯ್ತು, ಇಲ್ಲಿ ನೆಟ್ವರ್ಕ್ ಸಿಗ್ತಾರ, ಕೆಳಗಡೆ ಫೋನ್ ಪೇ ಮಾಡ್ತೇವೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಮ್ಯಾನೇಜರ್ನ ಕೆಳಗಡೆ ಕರ್ಸ್ಕೊಂಡು ಹಿಗ್ಗ ಮುಗ್ಗ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಈ ಗ್ಯಾಂಗ್. ಹಲ್ಲೆ ಮಾಡಿದ ತಕ್ಷಣ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಂದ್ರೆ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಬಂದಂತೆ ಕಾಣ್ತಾ ಇದೆ. ಮತ್ತು ಮ್ಯಾನೇಜರ್ನ ಕೊಳ್ಳಲಿದ್ದಂತ 23 ಗ್ರಾಂ ಚಿನ್ನದ ದರವನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ದೂರಲ್ಲಿ ದಾಖಲಿಸಿದ್ದಾರೆ. ಎಲ್ಲಾ ದೃಶ್ಯಾವಳಿಗಳು ಈಗ CCTVಯಲ್ಲಿ ದಾಖಲಾಗಿದ್ದಾವೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.